ಪೆನ್ ಡ್ರೈವ್ ಪೇಚಾಟದಲ್ಲಿ ಒಂದ್ ಕಡೆ ರೇವಣ್ಣ ಮಗದೊಂದ್ ಕಡೆ ಪ್ರಜ್ವಲ್ ಸಿಗಾಕೊಂಡಿದ್ರೆ ಇನ್ನು ರಾಜಕೀಯ ಕೆಸರೆರ ಚಾಟದಲ್ಲಿ ಇದೇ ಪ್ರಕರಣದಲ್ಲಿ ಡಿಕೆ ವರ್ಸಸ್ HDK ಅವರ ನಡುವೆ ಟಾಕ್ ಫೈಟ್ ಅನ್ನುವಂಥದ್ದು ಜೋರಾಗ್ತಾ ಇದೆ. ಸವಾಲ್ಗೆ ಪ್ರತಿ ಸವಾಲ್ ಅನ್ನುವಂತೆ ಕಾಳಗ ಏರ್ಪಟ್ಟಿದ್ದು ಪೆನ್ ಡ್ರೈವ್ ಸಂಬಂಧ ಡಿಕೆ ಬ್ರದರ್ಸ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ನೇರ ಸವಾಲ್ ಹಾಕಿದ್ದಾರೆ. ತಮ್ಮನ್ನ ಟಾರ್ಗೆಟ್ ಮಾಡ್ತಿರೋರ್ನ ನಾನಂತೂ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ ಜೊತೆ ಸಮರಕ್ಕೆ ಇಳ್ತಿದ್ದಾರೆ. ನನ್ನನ್ನು ಕೆಣಕಕ್ಕೆ ಬರಬೇಡಿ, ಸುಮ್ಮನೆ ಇರಲ್ಲ ನಾನು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಕುಮಾರಸ್ವಾಮಿ ಈ ಮತ್ತೆ ರಾಂಗ್ ಆಗಿದ್ದಾರೆ. ಮಲೇಷ್ಯಾದಲ್ಲಿ ಇದ್ಕೊಂಡು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಕಾರ್ತಿಕ್ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ ಲೊಕೇಶನ್ ಹೇಳಿದ್ದಾರೆ. ಕಾರ್ತಿಕ್ ನನ್ನ ಮಲೇಷ್ಯಾಕ್ಕೆ ಕಳಿಸಿದ್ ಯಾರು ಹಂಗಾದ್ರೆ ಆತುರವಾಗಿ ವಿಡಿಯೋ ಬಿಡುಗಡೆ ಮಾಡಿಸಿದ್ ಯಾರು ಅಂತ ಡಿಕೆ ಬ್ರದರ್ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ಹೊರಗಾಕಿದ್ದು, ನನ್ನನ್ನೇ ಕೆಣಕಿದ್ದೀರಾ, ಸುಮ್ಮನೆ ಇದ್ಬಿಟ್ರೆ ಕೇಳಿ, ನಾನು ಸುಮ್ಮನೆ ಇರೋನಲ್ಲ ಅಂತ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು? ಮಲೇಷ್ಯಾದಲ್ಲಿ ಇದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಅವನು ಕಾರ್ತಿಕ್ ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು? ಮಲೇಷ್ಯಾದಲ್ಲಿ ಇದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಅವನು ಕಾರ್ತಿಕ್ ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ ಅದಂತೂ. ಯಾತಿಗೆ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು? ಯಾರು ಕೊಟ್ಟವರು? ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ? ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು? ಮಲೇಷ್ಯಾದಲ್ಲಿ ಇದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಅವನು ಕಾರ್ತಿಕ್ ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು? ಮಲೇಷ್ಯಾದಲ್ಲಿ ಇದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಅವನು ಕಾರ್ತಿಕ್ ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ ಅದಂತೂ. ಯಾತಿಗೆ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು? ಯಾರು ಕೊಟ್ಟವರು? ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ?